ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾನ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಂ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸರಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಒಂದು 10-15 ನಿಮಿಷ ಅಷ್ಟೇ ಪಾಠ ಮಾಡೋಣ. ಮುಂದೆಲ್ಲ ಸ್ವಲ್ಪ ಕೆಲಸವೇ, ಮತ್ತು ನಾಳಿನ ದಿವಸ ಮಾಡಿ ಬರೋದು. ಶ್ರೀಕೃಷ್ಣ ಪರಮಾತ್ಮ ವನವಾಸದಲ್ಲಿ ಇದ್ದ ಪಾಂಡವರು ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ ಕೃಷ್ಣನಿಗೆ. ನಾವು ಹೀಗೆ ವನವಾಸಕ್ಕೆ ಬಂದಿದ್ದೇವೆ, ಹಾಗಾಗಿ ನಿನ್ನ ದರ್ಶನದ ಅಪೇಕ್ಷೆ ಇದೆ, ಹಾಗಾಗಿ ಬಂದು ದರ್ಶನವನ್ನು ಕೊಡು ಅಂತಂದಾಗ ಕೃಷ್ಣ ಅಲ್ಲಿಂದ ಬಂದಾಗ ದ್ರೌಪದಿ ದೇವಿ ಎಲ್ಲ ಪಾಂಡವರು ನಮಸ್ಕಾರ ಮಾಡಿ, ದ್ರೌಪದಿ ದೇವಿ ನಮಸ್ಕಾರ ಮಾಡಿ ಕಣ್ಣೀರಿಡುತ್ತಾಳೆ. ಆಗ ಕೃಷ್ಣನನ್ನು ಸ್ತೋತ್ರ ಮಾಡ್ತಾಳೆ. ಸ್ತೋತ್ರ ಮಾಡಿ ಕೃಷ್ಣ ಆಶೀರ್ವಾದ ಮಾಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ, ನೀನು ಎಲ್ಲ ದುರ್ಯೋಧನಾದಿಗಳ ಹೆಂಡಂದರು ವಿಧವೆಯಾಗುವ ದೃಶ್ಯವನ್ನು ನೀನು ಅವಶ್ಯವಾಗಿ ನೋಡ್ತೀಯ. ಎಲ್ಲರೂ ಮುಕ್ತಕೇಶರಾಗಿ ನಿನ್ನ ಮುಂದೆ ಓಡಾಡುವುದನ್ನು ನೀನು ಕಣ್ತುಂಬಿ ನೋಡ್ತಿ, ಇದು ನಾನು ಪ್ರತಿಜ್ಞೆ ಮಾಡ್ತೇನೆ ಅಂತ ಕೃಷ್ಣ ಹೇಳಿ ಅವಳನ್ನು ಸಮಾಧಾನಗೊಳಿಸಿ ಪರಮಾತ್ಮ ಹೇಳುತ್ತಾನೆ, ನಾನು ಇದ್ದರೆ ಈ ಅವಸ್ಥೆ ಬರ್ತಿದ್ದಿಲ್ಲ. ಆ ಸಮಯದಲ್ಲಿ ಆಡುವ ಸಮಯದಲ್ಲಿ ನಾನು ಇರಬೇಕಾಗಿತ್ತು. ನಾನಿದ್ದರೆ ನಿಮಗೆ ವನವಾಸಕ್ಕೆ, ಕಾಡಿಗೆ, ಹೀಗೆ ದಾರಿಯಲ್ಲಿ ಬೀಳುವ ಪ್ರಸಂಗ ನಾನು ತಂದು ಕೊಡ್ತಿದ್ದಿಲ್ಲ ಅಂತ ಕೃಷ್ಣ ಹೇಳಿದ. ಇದೆಷ್ಟು ಮಟ್ಟಿಗೆ ಸರಿ? ಕೃಷ್ಣ ಎಲ್ಲ ಕಡೆಗೆ ಇದ್ದಾನೆ, ಭಗವಂತ ಎಲ್ಲ ಕಡೆಗೆ ಇದ್ದಾನೆ. ಎಲ್ಲ ಕಡೆಗಿದ್ದ ಭಗವಂತ ಇದನ್ನು ಮಾತಾಡಬಹುದಾ ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯ ಅತ್ಯಂತ ಸ್ಪಷ್ಟವಾದ ನಿರ್ಣಯವನ್ನು ಕೊಡ್ತಾರೆ. ಇದರ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ, ಮತ್ತು ಇವತ್ತು ಸ್ವಲ್ಪ ಹೆಚ್ಚು ವಿವರಣೆ ಮಾಡ್ತೇನೆ. ಸನ್ನಿಧಾನೇ ಅಥವಾ ದೂರೇ ಕಾಲಂ ವ್ಯವಹಿತೇಪಿ ವಾ ಸ್ವಭಾವಾದ್ವಾ ವ್ಯವಹಿತೆ ವಸ್ತು ವ್ಯವಹಿತೇಪಿ ವಾ ನಾಶಕ್ತಿರ್ವಿದ್ಯತೆ ವಿಷ್ಣುರ್ನಿತ್ಯಾ ವ್ಯವಹಿತತ್ವತಃ ತಥಾಪಿ ನರಲೋಕಸ್ಯ ಕರೋತ್ಯನುಕೃತಿಂ ಪ್ರಭು ದುಷ್ಟಾನಾಂ ದೋಷವೃದ್ಧರ್ಥಂ ಭೀಮಾದೀನಾಂ ಗುಣೋನ್ನತೆ. ಪರಮಾತ್ಮ ಸನ್ನಿಧಾನ ಇಲ್ಲಿದೆ, ಅಲ್ಲಿಲ್ಲ, ಈ ದೇಶದಲ್ಲಿ ಇದ್ದಾನೆ, ಆ ಕಾಲದಲ್ಲಿ ಇಲ್ಲ, ಆ ಕಾಲದಲ್ಲಿ ಇದ್ದಾನೆ, ಈ ದೇಶದಲ್ಲಿ ಇಲ್ಲ, ಹೀಗೆಲ್ಲ ಇಲ್ಲ. ಸರ್ವತ್ರ ವ್ಯಾಪ್ತನಾದ ಭಗವಂತ. ಅವನಿಗೆ ವ್ಯವಧಾನವನ್ನು ಅಡ್ಡಿಯನ್ನು ಮಾಡಲಿಕ್ಕೆ ಯಾವ ಕಾಲಕ್ಕೂ, ದೇಶಕ್ಕೂ, ವಸ್ತುವಿಗೂ, ಸ್ವಭಾವಕ್ಕೂ ಯಾವುದೋ ದೇವರಿಗೆ ಪ್ರತಿಬಂಧಕ ಆಗಲು ಸಾಧ್ಯವಿಲ್ಲ. ಪರಮಾತ್ಮ ಆ ಎಲ್ಲ ಕಡೆಗೆ ಇರಲಿಕ್ಕೇನೆ ದೇವರು ತಾನು ತತ್ವಾಭಿಮಾನಿ ದೇವತೆಗಳಿಗೆ, ದಿಗಭಿಮಾನಿ ದೇವತೆಗಳಿಗೆ ಅನುಗ್ರಹವನ್ನು ಮಾಡಿ, ಯಾರು ಯಾವ ಕಾಲಕ್ಕೆ ಏನು ಪಾಪ ಪುಣ್ಯ ಕರ್ಮಗಳನ್ನು ಮಾಡ್ತಿರ್ತಾರೋ ಅವ್ರು ಎಲ್ಲ ಕಡೆಗಿದ್ದು ನೋಡುವ ಸಾಮರ್ಥ್ಯವನ್ನು ಭಗವಂತ ತಾನು ತನ್ನ ಅನುಗ್ರಹದಿಂದ ಎಲ್ಲರಿಗೂ ದಯಪಾಲಿಸಿದ್ದಾನೆ. ಅಂದ ಮೇಲೆ ಭಗವಂತ ನಾನಲ್ಲಿದ್ದರೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೆ, ನಿಮ್ಮನ್ನು ಈ ಅವಸ್ಥೆ ತರ್ತಾ ಇದ್ದಿದ್ದಿಲ್ಲ ಅಂತ ಸರ್ವತಾ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೇವಲ ತಾಪಿ ನರಲೋಕಸ್ಯ ಕರೋತಿ ಅನುಕೃತಿಂ ಪ್ರಭು. ಭೂಲೋಕದಲ್ಲಿ ಹುಟ್ಟಿದ್ದಾನೆ, ತಾನು ಹಾಗೆ ಮಾತನಾಡಬೇಕು, ಮತ್ತು ದುಷ್ಟರಿಗೆ ದೋಷವೃದ್ಧಿಗಾಗಿ, ಪಾಪವೃದ್ಧಿಗಾಗಿ, ಇವನು ಕೃಷ್ಣ ಅಂದರೆ ಏನು ನಮ್ಮಂತೆ ಇದ್ದಾನೆ, ದೇವರಾಗಿದ್ದರೆ ಇದನ್ನೆಲ್ಲ ಮಾಡಿಸಿಕೊಡ್ತಿದ್ದೇನು. ನಾನು ಇನ್ನೇ ಒಂದು ಮಾತು
ಪರಮಾತ್ಮ ತನ್ನ ಮೇಲೆ ತಾನು ಹಾಕಿಕೊಳ್ಳಿಲ್ಲ. ದೇವರು ಎದುರಿಗೆ ಇದ್ದಾಗ ಇಷ್ಟೆಲ್ಲ ಕೆಲಸಗಳು ನಡೆದು ಹೋಯಿತು, ದೇವರು ಸುಮ್ಮನಾದ ಅಂತನ್ನುವ ಅಪವಾದವನ್ನು ಭಗವಂತ ತನ್ನ ಮೇಲೆ ಹಾಕೊಳ್ಳದೇನೆ ಆ ಕಡೆಗೆ ಸಾಲ್ವರಾಜನಿಗೆ ಪ್ರಚೋದನೆ ಮಾಡಿ ಅವನು ಯುದ್ಧಕ್ಕೆ ಬಂದದ್ದ ನಿಮಿತ್ತ ಮಾಡಿಕೊಂಡು ದ್ವಾರಕೆಗೆ ಹೋಗಿ ಯುದ್ಧವಾಡುವ ಹಾಗೆ ಯುದ್ಧವನ್ನು ಆಡಿ ಈ ಕಡೆಗೆ ದುರ್ಯೋಧನಿಗೆ ಹಾಗೂ ಶಕುನಿಗೆ ಉಳ್ಳದೆಲ್ಲ ಕೌರವರಿಗೆ ಪ್ರಚೋದನೆಯನ್ನು ಮಾಡಿ ಎಲ್ಲ ಮಾನಭಂಗ ಕೆಲಸಗಳನ್ನು ಅವರಿಂದ ಮಾಡಿಸಿ ಪರಮಾತ್ಮ ಅವರಿಗೆ ಮತ್ತೆ ದೋಷದ ಅಭಿವೃದ್ಧಿಯನ್ನು ಮಾಡಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ಕಾರಣವನ್ನು ಹೇಳುತ್ತಾರೆ, ಅದನ್ನು ಮುಂದೆ ನಾವು ಕೇಳೋಣ. ಕಾಲವ್ಯವಹಿತೇಪಿವ, ಭಗವಂತನಿಗೆ ನಾನು ನಿನ್ನೆ ಹೇಳ್ತಾ ಇದ್ದೆ, ಕೋಟಿ ವರ್ಷಗಳ ಹಿಂದೆ ಇದ್ದ ವಸ್ತುವನ್ನು ಪರಮಾತ್ಮ ಬದಲಾಯಿಸಬಹುದು, ಯಾವುದೇ ಇರಲಿ ಅದು. ಬಣ್ಣದಲ್ಲಿ ಬದಲಾವಣೆ ತರಬಹುದು, ರೂಪದಲ್ಲಿ ಬದಲಾವಣೆ ತರಬಹುದು, ರಸದಲ್ಲಿ ಬದಲಾವಣೆ ತರಬಹುದು. ಯಾವ ಪದಾರ್ಥವನ್ನು ಹೇಗೆ ಇತ್ತು ಕೋಟಿ ವರ್ಷಗಳ ಹಿಂದೆ, ಆ ಕೋಟಿ ವರ್ಷಗಳ ಹಿಂದೆ ಇದ್ದ ಭಗವಂತ ಅಲ್ಲ, ಹಾಗೂ ಇದ್ದಾನೆ. ಈಗಿದ್ದ ಭಗವಂತ ಅದನ್ನು ಹಾಗೆ ಮಾಡಬಹುದು. ನಾನು ನಿನ್ನೆ ಒಂದು ಉದಾಹರಣೆ ಕೊಟ್ಟೆ. ಮಾವಿನ ಹಣ್ಣು ಮ್ಯೂಟ್ ಮಾಡ್ರಿ. ಮಾವಿನ ಹಣ್ಣು ಹಸಿರಿದೆ, ಅದನ್ನು ಹಳದಿ ಮಾಡುತ್ತಾನೆ ಭಗವಂತ. ಮಾವಿನ ಹಣ್ಣಿನ ರಸ ಹುಳಿ ಇದೆ, ಅದನ್ನು ಸಿಹಿ ಮಾಡುತ್ತಾನೆ ಭಗವಂತ. ಹೀಗೆ ಮಾಡುವ ಅದರಲ್ಲಿ ಪಾಕ ಆಗ್ತದೆ. ಅದನ್ನು ಭಗವಂತ ಆಗಿದ್ದ ರೂಪವನ್ನು ಬದಲಾಯಿಸಬಹುದು ಪರಮಾತ್ಮ. ಈಗಿದ್ದವನು ಹಳದಿ ಮನಿಯನ್ನು ಬಿಳಿಯನ್ನಾಗಿ ಮಾಡಬಹುದು. ಯಾವಾಗ ಕಾಲ ವ್ಯವಹಿತ ಇದ್ದಾಗಲೂ. ಇನ್ನು ಸ್ವಭಾವ ಗುಣ, ಈಗ ಪುಣ್ಯ ಮತ್ತು ಪಾಪ ಕರ್ಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಭಗವಂತ ಮನಸ್ಸು ಮಾಡಿದರೆ ಅದರಲ್ಲಿಯೂ ಬದಲಾವಣೆ ಮಾಡಬಹುದು. ವಸ್ತು ವ್ಯವಹಿತೆ, ವಸ್ತುಗಳ ವ್ಯವಧಾನ ಇದ್ದಾಗ ನಮಗಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತನಿಗೆ ಯಾವ ವಸ್ತುವು ಅಡ್ಡಿ ಬರೋದಿಲ್ಲ. ನಾಶಕ್ತಿರ್ ವಿದ್ಯತೆ ವಿಷ್ಣು ನಿತ್ಯ ಅವ್ಯವಹಿತತ್ವತಃ. ಪರಮಾತ್ಮನಿಗೆ ಯಾವ ವ್ಯವಧಾನವು, ಯಾವ ಆತಂಕಗಳು ಸಮಸ್ಯೆ ಮಾಡುವುದಿಲ್ಲ. ಪರಮಾತ್ಮ ಎಲ್ಲ ಕಡೆಗೆ ಎಲ್ಲ ವಸ್ತುಗಳನ್ನು ಆರಾಮಾಗಿ, ಯಾವುದನ್ನು ಹೇಗಾದರೂ ಮುಂದೆ ಆಗುವ ವಸ್ತುಗಳನ್ನು ಬದಲಾಯಿಸಬಹುದು, ಹಿಂದೆ ಆದು ಹೋಗೋ ವಸ್ತುಗಳನ್ನು ಬದಲಾಯಿಸಬಹುದು. ಈಗೂ ಪರಮಾತ್ಮ ಅದನ್ನು ಬದಲಾಯಿಸಬಹುದು. ಅದಕ್ಕಾಗಿಯೇ ಕಾಲಾತೀತ, ದೇಶಾತೀತ, ಗುಣಾತೀತ, ವಸ್ತುತೀತ ಪರಮಾತ್ಮ. ಅವನನ್ನು ನಿಗ್ರಹ ಮಾಡುವ ಯಾವ ಪದಾರ್ಥವೂ ಬಂದಿಲ್ಲ ಇನ್ನುವರೆಗೆ. ಆದರೂ ಮಾಡಿದ್ನಲ್ಲ ಭಗವಂತ, ತಾನು ಇಲ್ಲದೇ ಇದ್ದಂತೆ ತೋರಿಸಿ ಮತ್ತು ದ್ರೌಪದಿಗೆ ಇಷ್ಟು ಅವಮಾನವನ್ನು ಮಾಡಿಸಿದ. ಅಂದರೆ ದುಷ್ಟರಿಗೆ ಪಾಪ ದೋಷಗಳು ಹೆಚ್ಚಾಗಬೇಕು ಮತ್ತು ಭೀಮಾದೀನಾಂ ಗುಣೋನ್ನತೆ ಯುಧಿಷ್ಠಿರೇ ಅತಿವೃದ್ಧಂತೂ ರಾರಸೂಯಾದಿ ಸಂಭವಂ. ಹಿಂದೆ ಅದ್ಭುತವಾದ ಕೆಲಸವನ್ನು ಮಾಡಿಸಿದ ಭಗವಂತ. ಮೂರು ಭಗವಂತನ ರೂಪಗಳು, ವೇದವ್ಯಾಸ ದೇವರು, ಪರಶುರಾಮ ದೇವರು, ಶ್ರೀಕೃಷ್ಣ ಪರಮಾತ್ಮ ಸ್ವಯಂ ತಾನು 3 ರೂಪದಿಂದ ಇದ್ದು ಧರ್ಮರಾಜನಿಂದ ಭೀಮಾರ್ಜುನರು ಸಂಪತ್ತನ್ನು ಸಂಗ್ರಹ ಮಾಡಿದರು. ಎಲ್ಲ ರಾಜರ ಜೊತೆಗೆ ಯುದ್ಧ ಮಾಡಿ ಕಪ್ಪು ಕಾಣಿಕೆ ತಂದು ಯುದ್ಧ ಮಾಡಿ ರಾರಸೂಯ ಯಾಗ ಮಾಡಿದರು. ಆ ರಾರಸೂಯ ಯಾಗ ಹೋಮಕ್ಕೆ ಕುತ್ತವನೇ ಯಾರು? ಧರ್ಮರಾಜ. ಆದರೆ ಹೋಮ ಪೂರ್ಣವಾಗಿ ಫಲವನ್ನು ತಂದು ಕೊಡುವುದು ಯಾರಿಗೆ? ಭೀಮಸೇನ ದೇವರಿಗೆ. ಅದಕ್ಕಾಗಿ ನಾವು ಹಿಂದೆ ಹೇಳಿದ್ದೇವೆ, ತತಸ್ಸುಪೂರ್ಣಮುತ್ತಮಂ ಫಲಂ ವಿಧಾತು ಮಂಜಸ ಅಂತ. ಹಿಂದೆ ಬ್ರಹ್ಮಪದಾವಾಪ್ತೇ ಭೀಮೋ ವ್ಯಾಸೋ ಭೀಮಸ್ಯ ತಂ ಕ್ರತುಂ ಅಂತ ಈ ರೀತಿಯಾಗಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಯಾರು ಚತುರ್ಮುಖತ್ವ ಯೋಗ್ಯತಾ, ಚತುರ್ಮುಖ ಅಂದರೆ ಬ್ರಹ್ಮದೇವರ ಪದವಿಯನ್ನು ಹೊಂದಲು ಯಾರು ಯೋಗ್ಯರೋ ಅವರು ಈ ರಾರಸೂಯಾಗದಲ್ಲಿ ಅತಿ ಮಹತ್ವದ ಬಲಿಯನ್ನು ಜರಾಸಂಧನಂತ ಮಹಾ ವಿಷ್ಣು ದ್ರೋಹಿಯಾದ, ಭಗವದ್ದ್ರೋಹಿಯಾದ ಅಂತ ಅವನನ್ನು ಬಲಿಯನ್ನು ಕೊಟ್ಟನು. ಆದರೆ ರಾರಸೂಯಾಗ ಮಾಡಿದ್ದಕ್ಕೆ ಭೀಮಸೇನ ದೇವರಿಗೆ ಬೇಕಾದ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯಗಳು ಬಂದವು. ಆದರೆ ಧರ್ಮರಾಜನಿಗೂ ಕೂಡ ಅವನ ಯೋಗ್ಯತಾ ಮೀರಿ ಪುಣ್ಯ ಬಂತು. ಆ ಯೋಗ್ಯತಾ ಮೀರಿ ಬಂದ ಪುಣ್ಯವನ್ನು ಪರಮಾತ್ಮ ಪರಿಹಾರ ಮಾಡೋದಕ್ಕಾಗಿಯೇ ತಾನು ಜೂಜವನ್ನು ಆಡಿಸಿದ ಅವನಿಂದ.
4 ಜನ ಪಾಂಡವರು ಬೇಡ ಅಂತ ಹೇಳಿದ್ದಾರೆ, ದ್ರೌಪದಿ ದೇವಿ ಬೇಡ ಅಂತ ಹೇಳಿದ್ದಾಳೆ, ಕುಂತಿ ಬೇಡ ಅಂತ ಹೇಳಿದ್ದು, ವಿದುರ ಸ್ವಯಂ ತಾನು ಆಮಂತ್ರಣವನ್ನು ದುರ್ಯೋಧನ ಹೇಳಿದ್ದಾನೆ, ಧೃತರಾಷ್ಟ್ರ ಹೇಳಿದ್ದಾನೆ ಅಂತ ಹೇಳಲು ಬಂದ ವಿದುರನೇ ಸ್ವಯಂ ತಾನು ಬೇಡ ಅಂತ ಹೇಳಿದ, ಕೇಳಲಿಲ್ಲ. ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಅನೇಕ ಜನ ಪ್ರೇರಣೆ ಮಾಡಿದರೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕೆಟ್ಟ ಕೆಲಸಗಳನ್ನು ಪ್ರೇರಣೆ ಮಾಡಬೇಕು ಅಂತ ಅಂದ್ಕೊಂಡ ವ್ಯಕ್ತಿಗೆ ಎಲ್ಲ ಸಜ್ಜನರು ಹೇಳಿದರೂ ಕೇಳಲಿಲ್ಲ. ಯಾಕೆ? ಅದರ ಹಿನ್ನೆಲೆ ಏನು? ಆ ಧರ್ಮರಾಜನಿಗೆ ಬಂದ ಪುಣ್ಯವನ್ನು ಹ್ರಾಸ ಮಾಡಬೇಕಾಗಿದೆ ಭಗವಂತನಿಗೆ. ಯೋಗ್ಯತಾ ಕ್ರಮತೋ ವಿಷ್ಣು ಇಚ್ಛೇತ್ಯ ಇತ್ತಂ ಅಚೀಕ್ಲುಪತ ಏಧಮಾನದ್ವಿಡ್ ಇತ್ತೇವ ವಿಷ್ಣೋರ್ನಾಮ ಹಿ ವೈದಿಕಂ. ವೇದದಲ್ಲಿ ಭಗವಂತನಿಗೆ ವೇದಮಾನದ್ವಿಡ್ ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ವೇದ. ಪರಮಾತ್ಮ ಅವರವರ ಯೋಗ್ಯತಾನುಸಾರವಾಗಿ ಪುಣ್ಯ ಪಾಪಗಳನ್ನು ಮಾಡಿಸ್ತಾ ಇರ್ತಾನೆ. ಇಷ್ಟು ಪುಣ್ಯವನ್ನು ಮಾಡಬಹುದು. ವಯೋವ್ರತವನ್ನು 16 ಬಾರಿ ಮಾಡಬಹುದು, ಚಾಂದ್ರಾಯಣ ಮಾಡಬಹುದು, ಭೀಷ್ಮ ಪಂಚಕ ಮಾಡಬಹುದು, ಬೇಕಾದೆಲ್ಲ ಪುಣ್ಯಗಳನ್ನು ಮಾಡಬಹುದು. ಆ ಪುಣ್ಯವನ್ನು ಮಾಡಿದ ಮೇಲೆ ಆ ಪುಣ್ಯವನ್ನು ನಾವು ದಕ್ಕಿಸಿಕೊಳ್ಳುವ ಯೋಗ್ಯತೆ ಇರಬೇಕು ನಮ್ಮಲ್ಲಿ. ಆ ಯೋಗ್ಯತೆ ಧರ್ಮರಾಜನಲ್ಲಿ ಇದ್ದಿದ್ದಿಲ್ಲ. ಹಾಗಾಗಿ ಏದಮಾನದ್ವಿಟ ಬೆಳೆದ ಪುಣ್ಯವನ್ನು ಪರಮಾತ್ಮ ಹ್ರಾಸ ಮಾಡಿದ. ಏನು ಮಾಡಿ? ಜೂಜಾಟವನ್ನು ಮಾಡಿ ಎಲ್ಲರನ್ನೂ ಪಣಕ್ಕೆ ಇಟ್ಟಿದ್ದಾನೆ. ಎಲ್ಲರನ್ನೂ ತಾನು ಮತ್ತೆ ಒತ್ತಿ ಇಟ್ಟು ಅವರನ್ನು ಅವಮಾನ ಮಾಡಿದ್ದಾನೆ. ಸ್ವಯಂ ತಾನು ಇಟ್ಟುಕೊಂಡಿದ್ದಾನೆ. ಹಾಗಾಗಿ ಸಯೋಗ್ಯತಾ ಅಧಿಕಂ ಧರ್ಮರಾಜ ಜ್ಞಾನಾಧಿಕಂ ಪರಂ ಭೀಷ್ಮದ್ರೋಣಾಂಬಿಕೆಯಾ ದೇಹೆ ಪಾರ್ಥೇಷುಪಿ ನಿಧಾಪಯಿತು ಪುನಶ್ಚ ಪಾಪರುದ್ಧ್ಯರ್ಥಂ ಅಜೋ ದುರ್ಯೋಧನಾದಿಷು. ದುರ್ಯೋಧನಗಳಿಗೆ ಅಂದರೆ ಕಲ್ಯಾದ ಸಕಲ ಆ ಅಸುರರಿಗೆ, ದುರ್ಯೋಧನಾದಿಗಳಿಗೆ ಪಾಪ ಅಭಿವೃದ್ಧಿಯಾಗಬೇಕು, ಹೆಚ್ಚಾಗಬೇಕು. ವ್ಯಾಸೋ ಅಂಬಿಕಾ ಸುತಂ ಪ್ರಾಹ ಪಾರ್ಥಾಮಿ ಅಧಿಕಂ ಪ್ರಿಯಾ ಭಗವಂತ ಹೇಳಿದ್ದಾನೆ. ಪಾರ್ಥರು, ಈ ಪಾಂಡವರು ಎಲ್ಲರೂ ನನಗೆ ಬಹಳಷ್ಟು ಹೆಚ್ಚು ಪ್ರೀತಿಪಾತ್ರರು. ದುರ್ಯೋಧನಾದಿಗಳು ಪಾಪವನ್ನೇ ಸದಾಕಾಲ ಮಾಡ್ತಾರೆ ಅಂತ ಹೇಳಿ ಎಂದೂ ಕೂಡ ನಾವು ಮಾಡಿದ ಸ್ವಲ್ಪ ಪಾಪ ದೊಡ್ಡವರು ಅಸಮಾಧಾನಗೊಂಡು ಎಷ್ಟು ಮೂರ್ಖ ಇದ್ದಾನೆ ಇವನು, ಎಷ್ಟು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ತಮ್ಮನ್ನು ತಾವು ಏನಾದರೂ ಹೇಳಿ, ದೊಡ್ಡವರು, ಹಿರಿಯರು, ಜ್ಞಾನಿಗಳು, ಮಹಾನುಭಾವರು, ಸ್ವಾಮಿಗಳು, ತಪಸ್ವಿಗಳು ಹೇಳಿಬಿಟ್ರೆ ನಾವು ಮಾಡಿದ್ದ ಸ್ವಲ್ಪ ಪಾಪ ಇದ್ದರೂ ಬೆಟ್ಟದಷ್ಟು ದೊಡ್ಡ ಪಾಪ ಆಗಿಬಿಡ್ತದೆ ಅದು. ಯಾಕೆ? ದೊಡ್ಡವರು ಅಸಮಾಧಾನ ಪಟ್ಟಿದ್ದಾರೆ. ಹಾಗೇನೆ ಮಾಡಿದ ಸ್ವಲ್ಪ ಪುಣ್ಯವಿದ್ದರೂ ಕೂಡ ಸತ್ಕರ್ಮ, ಸಣ್ಣದೇ ಸತ್ಕರ್ಮ ಇರಲಿ, ಆತಿಥ್ಯವೋ, ಭೋಜನವೋ, ಯಜ್ಞವೋ, ದಾನವೋ, ತಪಸ್ಸೋ, ಪಾರಾಯಣವೋ, ಜಪನೋ ಏನೇ ಇರಲಿ, ಆ ಪುಣ್ಯವನ್ನು ನಾವು ಮಾಡಿದ್ದು ಸಂತೋಷಪಟ್ಟು ಅವರು ಸ್ತೋತ್ರ ಮಾಡಿದರು. ದೊಡ್ಡವರು ನಮಗಿಂತ ಭಾಳ ದೊಡ್ಡವರು ಬಂದು ಒಳ್ಳೇದಾಯ್ತಪ್ಪ ನೀನು ಮಾಡಿದ್ದು ಅಂತಂದರೆ ಪುಣ್ಯ ಹೆಚ್ಚು ಬೆಳೀತಾ 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 ಹೋಗ್ತದೆ. ಅದರಲ್ಲಿ ವೇದವ್ಯಾಸದೇವರು, ಕೃಷ್ಣ ಪರಮಾತ್ಮ ಬಂದು ಪಾಂಡವರು ನನಗೆ ಅತ್ಯಂತ ಪ್ರಿಯರು ಅಂತಂದರೆ ಅವರ ಪುಣ್ಯ ಮುಗಿಲೇರಿತು, ಆಕಾಶ ಮೀರಿ ಹೋಯ್ತಂತ ಪುಣ್ಯ. ಇತಿ ದುರ್ಯೋಧನಾದೀನಾಂ ಪಾಪವೃದ್ಧ್ಯರ್ಥಮೇವ ಸಹ ಪ್ರಿಯ ಇತ್ಯೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೆ. ಪಾಂಡವರ ಪುಣ್ಯ ಹೆಚ್ಚು ಬೆಳೀತಾ ಹೋಯ್ತು. ಹಾಗಾಗೇನೆ ನಾವು ಸ್ವಾಮಿಗಳು, ಗುರುಗಳು, ದೊಡ್ಡವರು, ಹಿರಿಯರು ಬಂದಾಗ ಅವ್ರ ಕಡೆಯಿಂದ ಒಳ್ಳೆಯದಾಯ್ತಪ್ಪ ಅಂತ ಹೇಳಿ ಹಿಂದೆ ತಿರುಗಿ ಸೇವೆ ಮಾಡಿ ಅವರನ್ನು ಒಲಿಸಿಕೊಂಡು ಸಂತೋಷಪಡಿಸಿ ಆಶೀರ್ವಾದ ತಗೊಳ್ಬೇಕು. ನಾವು ದುಷ್ಟರಿದ್ದವರಿಂದ ದೂರಿರಬೇಕು. ನಾವು ಮಾಡಿದ ಸತ್ಕರ್ಮ ಅತೀ ಹೆಚ್ಚಿನ ಫಲವನ್ನು ತಂದುಕೊಡುತ್ತದೆ. ಮಾಡಿದ ಸ್ವಲ್ಪೇ ದುಷ್ಟಕರ್ಮ ಅವರು ದುಃಖಪಟ್ಟು, ದೊಡ್ಡವರು ಏನಪ್ಪ ಇಷ್ಟು ಅಸಡ್ಡಾಳ ಕೆಲಸ ಮಾಡಿದ್ದಿ, ತಪ್ಪು ಮಾಡಿದ್ದಿ ಅಂತ ಅವರು ನಮ್ಮನ್ನು ಅಸಮಾಧಾನ ಪಟ್ಟು ನಮ್ಮನ್ನು ದೂಷಿಸಿದರೆ ಮಹಾನ್ ಅರ್ಥ ಸಾಧನ ಆಗ್ತದೆ. ಹಾಗಾಗಿ ಎರಡನ್ನೂ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದೊಡ್ಡವರಿಂದ ಆಶೀರ್ವಾದ ತಗೊಳ್ಬೇಕು, ನಾವು ಮಾಡಿದ ಪುಣ್ಯವನ್ನು ಅವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು, ಹೇಳಿಕೊಳ್ಳಬೇಕು. ಅವರದನ್ನು ಸಂತೋಷಪಡಿಸುವಂತೆ ಅವರನ್ನು ನಾವು ಪ್ರಸನ್ನಗೊಳಿಸಬೇಕು, ಸಂತೋಷಪಟ್ಟು ಆಶೀರ್ವಾದ ಮಾಡುವಂತೆ ಮಾಡಬೇಕು. ಅದನ್ನೆಲ್ಲ ಪಾಂಡವರು ಮಾಡಿದ್ದಾರೆ. ಗುರುತ್ವಾತ್ ಭೀಮಸೇನಸ್ಯ ಕ್ಷಮಾದೂತೆ
ಅರ್ಜುನಾದಿದಂ ನಾಸ್ತಿ ಧರ್ಮಸ್ವರೂಪೋ ಅತ್ರ ಭೀಮೆ ಧರ್ಮೋ ಭೀಮೇ ನಿರೋಪದಃ ದ್ರೌಪದ್ಯಾ ಅಪಿ ಅತಿಕ್ಲೇಶಾತ್ ಕ್ಷಮಾ ಧರ್ಮೋ ಮಹಾನಭೂತ್ ಸಾಹಿ ಭೀಮಸೇನದೋ ಧರ್ಮ. ಬಹಳ ವಿಚಿತ್ರ. ಎಲ್ಲ ಶಕ್ತಿ ಸಾಮರ್ಥ್ಯಗಳು ಇದ್ದ ಮನುಷ್ಯ, ಬಹಳ ಜ್ಞಾನನೂ ಇದೆ. ಆಗ ನಿಮ್ಮ ಮುಂದೆ ಅನ್ಯಾಯ ಅಬದ್ಧ, ಒಬ್ಬ ಚಲೋ ವಿದ್ವಾಂಸನಿದ್ದಾನೆ, ಪಂಡಿತ ಇದ್ದಾನೆ, ಅವನಿಗೆ ಗೊತ್ತಿದ್ದವನು, ಅವನ ಶಿಷ್ಯ, ಅವನ ಅಬದ್ಧ ಕೆಲಸಗಳನ್ನು ಮಾಡ್ತಾ ಇದ್ದದ್ದು, ತಪ್ಪು ತಪ್ಪು ಮಂತ್ರಗಳನ್ನು ಸ್ತೋತ್ರಗಳನ್ನು ಹೇಳೋದು ನೋಡಿ ಸಹನ ಮಾಡಲಿಕ್ಕಾಗ್ತದೆ ಅವನಿಗೆ. ಅವನು ಹೇಳ್ತಾನೆ, ತಿತ್ತಾನೆ, ಹಾಗೆ ಅನ್ಬಾರ್ದಪ್ಪ, ಹೀಗೆ ಅನ್ಬಾರ್ದು, ಇವನನ್ನು ತಪ್ಪು ತಿಳಿದುಕೊಳ್ಳೋದಿಲ್ಲ ಅಂತನ್ನುವ ವ್ಯಕ್ತಿಯನ್ನು ಕುರಿತು ತಾನು ಹೇಳ್ತಾನೆ. ಬಲ ಬಹಳ ಇದೆ. ಅತ್ಯಂತ ದುರ್ಬಲನಾದ ವ್ಯಕ್ತಿ ಒಬ್ಬ ಬಂದಿದ್ದಾನೆ, ಅವನು ಸೋಲಿಸಿಬಿಡ್ತಾನೆ. ದ್ರೌಪದಿ ಜ್ಞಾನದಲ್ಲಿಯೂ ಉತ್ತಮಳು, ಬಲದಲ್ಲಿಯೂ ಉತ್ತಮಳು, ತಪಸ್ಸಿನಲ್ಲಿಯೂ ಉತ್ತಮಳು, ಸೌಂದರ್ಯದಲ್ಲಿಯೂ ಉತ್ತಮಳು, ನೀತಿಯಲ್ಲಿಯೂ ಉತ್ತಮಳು, ಗುಣದಿಂದಲೂ ಉತ್ತಮಳು, ಎಲ್ಲ ದೋಷದಿಂದ ದೂರಳಾದವಳು. ಇಷ್ಟೆಲ್ಲ ಇದ್ದ ದ್ರೌಪದಿ ಆ ಸಮಯದಲ್ಲಿ ಅಷ್ಟೆಲ್ಲ ದೌರ್ಜನ್ಯವನ್ನು ಮಾಡುವ ದುರ್ಯೋಧನಾದಿಗಳನ್ನು ಕಣ್ಣು ತೆಗೆದು ಭಸ್ಮ ಮಾಡುವ ಶಕ್ತಿ ಇದ್ದಳು. ತಾನು ಸೌಮ್ಯವಾಗಿ ಕ್ಷಮೆಯ ಮಾಡುತ್ತಾ ದೇವರನ್ನು ಸ್ತುತಿಸಿದಳು ಹೊರತು ಅವರನ್ನು ಕುರಿತು ತಾನು ದ್ವೇಷ ಮಾಡಲಿಲ್ಲ. ದ್ವೇಷ ಮಾಡಿದ್ಲು ಅಂದರೆ ಹೇಳೋ ತಾತ್ಪರ್ಯ, ಅವರನ್ನು ಸುಟ್ಟು ಹಾಕಲಿಲ್ಲ. ಇದು ಬಹಳ ದೊಡ್ಡ ಅವಳಿಗೆ ಕ್ಷಮಾಧರ್ಮ ಇದೆ ಅಂತ ತಿಳಿದು ಬಂತು. ಯಾಕೆ? ದೇವತಾ ಕಾರ್ಯ, ಭೂಭಾರ ಹರಣಕ್ಕೆ ಬೇಕಾದ ಮುಖ್ಯವಾದ ನಾಂದಿ ಇದು. ಇದು ಆಗದೇ ಇದ್ದರೆ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯುದ್ಧವೇ ಆಗೋದಿಲ್ಲ. ಯುದ್ಧದಲ್ಲಿ ಈ 100 ಜನ ದುರ್ಯೋಧನಾದಿಗಳು ಸಾಯುವುದೇ ಇಲ್ಲ. ಭೀಮ ಇದು ಪ್ರತಿಜ್ಞೆ ಮಾಡ್ತಾನೆ. ಇದನ್ನೆಲ್ಲ ದೇವರ ಮಹಿಮೆ, ದೇವರ ಆಟ, ದೇವರ ಲೀಲೆಯನ್ನು ತಿಳಿದುಕೊಂಡ ಭೀಮಸೇನ ದೇವರ ಮನಸ್ಸನ್ನು ತಿಳಿದ ದ್ರೌಪದಿ ದೇವಿ ಕ್ಷಮೆಯನ್ನು ಮಾಡಿ ಸುಮ್ಮನಾದ್ಲು. ಆ ಕಾಲಕ್ಕೆ ಕ್ಷಮೆಯಾಯಿತು. ಆದರೆ ಮುಂದೆ ಒಬ್ಬೊಬ್ಬರನ್ನು ಕೊಂದು ಹಾಕಿದ್ದಾರೆ ಭೀಮಸೇನ ದೇವರು. ತಸ್ಮಾತ್ ಯಥಾಯೋಗ್ಯತೆಯ ಹರಿಣ ಧರ್ಮವರ್ಧನಂ ಕೃತಂ ತತ್ರ ಅಸನ್ನಿಧಾನಂ ಕಾರಣಂ ಕೇಶವೇ ಬ್ರವೀತ್. ಹಾಗಾಗಿ ದೇವರ ಸನ್ನಿಧಾನ ಇದ್ದಿದ್ದಿಲ್ಲ, ಇಲ್ಲದೇ ಇದ್ದಾಗ ಇಷ್ಟೆಲ್ಲ ಕೆಲಸ ಆಯ್ದು ಹೋಯಿತು. ಹಾಗಾಗಿ ನಾನಿದ್ದರೆ ಈ ಕೆಲಸವನ್ನು ನಿಲ್ಲಿಸ್ತಿದ್ದೆ. ಹಾಗಾದರೆ ದೇವರು ನಮ್ಮಂತೇನೆ, ಅಲ್ಲಿದ್ದರೆ ಇಲ್ಲಿರೋದಿಲ್ಲ, ಇಲ್ಲಿದ್ದರೆ ಅಲ್ಲಿರೋದಿಲ್ಲ, ಕಾಲ ದೇಶಗಳು ಎಲ್ಲವೂ ಪ್ರತಿಬಂಧಕ ನಮಗಿದ್ದಂತೆ ಭಗವಂತನಿಗೂ ಇದೆ ಅಂತನೋ ಮಾತು ಅತ್ಯಂತ ಸುಳ್ಳು, ತಪ್ಪು, ಅಬದ್ಧ. ದೇವರೆಲ್ಲ ಕಡೆಗೆ ಇದ್ದಾನೆ. ಭೂಭಾರ ಹರಣ ಆಗಬೇಕಾಗಿದೆ. ಭಗವಂತ ಭೂಮಿಯಲ್ಲಿ ಹುಟ್ಟಿ ಅವತಾರ ಮಾಡಿದ ಕೆಲಸ ಆಗಬೇಕಾಗಿದೆ. ಹಾಗಾಗಿ ಭಗವಂತ ಎಲ್ಲ ನಾಟಕವನ್ನು ಆಡಿ ಆ ದುರ್ಯೋಧನಾದಿಗಳನ್ನು ಸಂಹಾರ ಮಾಡೋದಕ್ಕೆ ಭೀಮಸೇನ ದೇವರ ಕಡೆಯಿಂದ ಪ್ರತಿಜ್ಞೆಯನ್ನು ಮಾಡಿಸಿ ಅವರನ್ನೆಲ್ಲ ಮುಂದೆ ಕೊಂದು ಹಾಕ್ತಾನೆ ಪರಮಾತ್ಮ ಭೀಮಸೇನ ದೇವರಿಂದ ಅಂತನ್ನುವ ಸನ್ನಿವೇಶವನ್ನು ತಂದುಕೊಡೋದಕ್ಕಾಗಿ ಭಗವಂತ ಆ ಸಮಯಕ್ಕೆ ಇಲ್ಲದೇನೆ ತಾನು ಸಾಲ್ವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋದದ್ದು ಹೊರತು ದೇವರು ಇಲ್ಲ ಅಂತ ಹೇಳೋದು ಅತ್ಯಂತ ಸುಳ್ಳು ಮಾತು. ಮತ್ತೆ ಇದರ ಬಗ್ಗೆ ನಾಳೆ ವಿಚಾರ ಮಾಡೋಣ. ಇವತ್ತಿಗೆ ಇಷ್ಟು ಮುಗಿಸು. ಶ್ರೀಕೃಷ್ಣ.